ಸಾಮಾನ್ಯವಾಗಿ ಏಕ ಮಹಿಳೆಯರು ಅವರಿಗೆ ಯಾರು ಇರೋದಿಲ್ಲ, ಮಕ್ಕಳಿದ್ರು ಮಕ್ಕಳು ಗಮನಿಸೋದಿಲ್ಲ, ವಯಸ್ಸಾದ ಮೇಲೆ ಮಕ್ಕಳು ಗಮನಿಸೋದಿಲ್ಲ. ಇಂಥವರಿಗೆ ನಾವು ವಾತ್ಸಲ್ಯ ಅನ್ನೋ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಅವರಿಗೆ ಮನೆ ಕಟ್ಟಿಕೊಡೋ ಯೋಜನೆ ಹಾಕಿದ್ದೇವೆ. ಈಗ ಇಲ್ಲಿ ಮನೆ ಕಟ್ಟಿಕೊಟ್ಟಿದ್ದೇವೆ ಅವರಿಗೆ. ಇನ್ನು ಅವರಿಗೆ ಚಿಂತೆ ಇಲ್ಲದೆ ಈ ಮನೆಯಲ್ಲಿ ಇರ್ಬೋದು. ಮತ್ತು ಅವರಿಗೆ ವಾತ್ಸಲ್ಯ ಕಿಟ್ ಅಂತೇಳಿ ಒಂದು ಕಿಟ್ಟನ್ನು ಕೊಡ್ತೇವೆ. ಆಹಾರವನ್ನು ಕೂಡ ಒದಗಿಸ, ಪ್ರತಿನಿತ್ಯವೂ ಆಹಾರವನ್ನು ಕೂಡ ಒದಗಿಸ, ಪೌಷ್ಟಿಕ ಅಂಶಗಳನ್ನು ಇರತಕ್ಕಂಥ ಆಹಾರ ಅವರಿಗೆ ದೊರೆಯುತ್ತದೆ. ಮಾಸಾಶನ ಕೂಡ ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಹೀಗಾಗಿ ಎಲ್ಲ ಕಾರ್ಯಕ್ರಮದಿಂದಾಗಿ ನಿರ್ಗತಿಕ ಮಹಿಳೆಯರು ಚಿಂತೆ ಇಲ್ಲದಿರಬಹುದು. ಮತ್ತು ಎಲ್ಲ ರೀತಿ ಈ ಹೊಸ ಯೋಜನೆಯಿಂದಾಗಿ ನಮ್ಮ ಶ್ರೀಮತಿಯವರು ಮತ್ತು ಮಗಳು ಶ್ರದ್ಧಾ ಇವರಿಬ್ಬರು ಕೂಡ ಚಿಂತನೆ ಮಾಡಿದ ಕಾರ್ಯಕ್ರಮ ಇದು. ವಾತ್ಸಲ್ಯ ಅಂಥೇಳಿ ಹೆಸರೇ ವಾತ್ಸಲ್ಯ ಅಂತ ಇಟ್ಟಿದ್ದಾರೆ. ಎಲ್ಲ ಗ್ರಾಮಸ್ಥರು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಏನು ತೊಂದರೆ ಬರದಂತೆ ಅವ್ರಿಗೆ ಗ್ರಾಮಸ್ಥರು ಜವಾಬ್ದಾರಿ ವಹಿಸಿಕೊಂಡು ಚೆನ್ನಾಗಿ ನಿರ್ವಹಿಸಬೇಕು ಅಂತ ನನ್ನ ಆಸೆ ಸರ್. ಜೊತೆಗೆ ಇವತ್ತು ಕೆರೆ ಹಸ್ತಾಂತರ ಕೂಡ ಮಾಡ್ತಾ ಇದ್ದಾರೆ. ಹೌದು, ಕೆರೆ ಹಸ್ತಾಂತರ ಕೂಡ ಮಾಡ್ತಾ ಇದೆ. ಕೆರೆಯ ಹೂಳೆತ್ತು ಒಂದು ಕಾರ್ಯಕ್ರಮದಿಂದ ಬೋರ್ವೆಲ್ಗಳೆಲ್ಲ ನೀರುಗಳೆಲ್ಲ ರೀಚಾರ್ಜ್ ಆಗ್ತದೆ. ಮತ್ತು ಬಹಳ ಕಡೆ ಈ ಕೆರೆಗಳ ಪೋಷಣೆಯಿಂದಾಗಿ ಸುತ್ತಮುತ್ತ ಗಿಡ ಮರಗಳೆಲ್ಲ ಬೆಳೀತವೆ. ಮತ್ತು ಬಹಳ ಚೆನ್ನಾಗಿ ಕೃಷಿಕರಿಗೆ ಬಹಳ ಹೆಚ್ಚಿನ ಪ್ರಯೋಜನ ಆಗಲಿಕ್ಕಿದೆ ಅಂತ ಹೇಳಿ ನಮ್ಮ ಆಸೆ. ಸರ್, ಮುಖ್ಯವಾಗಿ ನೆಲಮಂಗಲದಿಂದ ಧರ್ಮಸ್ಥಳ ಚಲೋ ಮಾಡಿ ಸಾರ್ವಜನಿಕರು ಧರ್ಮಸ್ಥಳದೊಂದಿಗೆ ನಿಂತಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಧರ್ಮಸ್ಥಳ ಚಲೋ ಮಾಡಿ ಧರ್ಮಸ್ಥಳಕ್ಕೆ ಬಂದು ತಮ್ಮೊಟ್ಟಿಗೆ ನಿಂತಿದ್ರು ಅದೆಲ್ಲ ಕಳೆದು ಹೋದ ದಿನಗಳು. ಅದಕ್ಕಾಗಿ ಆ ಬಗ್ಗೆ ನಾನೇನು ಹೇಳೋದಿಲ್ಲ. ನಿಮ್ಮ ಧನ್ಯವಾದಗಳು, ಅವರಿಗೆಲ್ಲ ಧನ್ಯವಾದಗಳು. ಯಾರು ಸತ್ಯವನ್ನು ಅರಿತಿದ್ದಾರೆ ಅವರಿಗೆ ಧನ್ಯವಾದ. ಮುಖ್ಯವಾಗಿ ಇದನ್ನು ನಮ್ಮ ಕಾರ್ಯಕ್ರಮ ಬೇರೆನಿದ್ದು ಇದು ಕೆರೆ ಒಳ್ಳೆಯದು, ಶುದ್ಧ ಒಟ್ಟು ಬೆಂಗಳೂರಲ್ಲಿ 1000 ಕೆರೆ ಯೋಜನೆ ಇದೆ ಈಗ. ಇನ್ನು ಕೆರೆಗಳನ್ನೆಲ್ಲ ಹೂಳೆತ್ತು ಅಂಥದ್ದು ಅದರ ಮಣ್ಣನ್ನು ಕೊಂಡೋಗಿ ಕೃಷಿಕರು ತಮ್ಮ ಜಮೀನಿಗೆ ಹಾಕ್ಕೊಂಡು ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಪ್ರಗತಿ ಆಗಿದೆ ಅಂತೇಳಿ ಬಹಳ ಸಂತೋಷ ಪಡ್ತಾ ಇದ್ದೇನೆ. ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೆ ಪ್ರತಿ ತಿಂಗಳು ವಾತ್ಸಲ್ಯ ಆಹಾರ ಕಿಟ್ ಹೋಗ್ತದೆ. ವರ್ಷದಲ್ಲಿ ವಾತ್ಸಲ್ಯ ಕಿಟ್ ದೊರೀತದೆ. ಮಾಶಾಸನ ಬರ್ತದೆ ಯೋಜನೆಯಿಂದ. ಹಾಗಾಗಿ ಅವರು ಇನ್ನು ಮುಂದೆ ತುಂಬ ಆರಾಮವಾಗಿ, ಆರೋಗ್ಯವಾಗಿ, ಚೆನ್ನಾಗಿ, ನೆಮ್ಮದಿಯಿಂದ ಅವ್ರ ಜೀವನ ನಡೆಸಲಿ ಅಂತ ನಾವು ಕೇಳ್ತೀವಿ. ನಿಮಗೂ ಖುಷಿ ಮನೆ ಕಟ್ಸ್ಕೊಟ್ಟಿದ್ವಿ. ಮೊದ್ಲು ಹೆಂಗಿತ್ತು ಮನೆ? ಹಳೇದಾಗ ಹೋಗಿತ್ತು, ಬಿದ್ದೋಗಿತ್ತಲ್ಲ. ನಿಮಗೆ ಮಕ್ಕಳು ಮರಿ ಏನಾದ್ರು ಇದ್ದಾರೆ? ನೀವು ಒಬ್ಬರೇನೆ? ಆರೋಗ್ಯವನ್ನು ಚೆನ್ನಾಗತ್ತೆ, ಭಗವಂತ ಕೊಟ್ಟ. ಯಾರೋ ನೋಡ್ಕೊಳೋರಿಲ್ಲ. ಇಲ್ಲಿ ಮನೆ ನಿಮಗೆ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯಾರು ತೀರ್ಮಾನ ಮಾಡಿದ್ದು? ಸಂಘದ ಅಧ್ಯಕ್ಷ. ನೀವು ಸಂಘದಲ್ಲಿ ಸೇರ್ಕೊಂಡಿದ್ದೀರಾ? ನೀವು ಉಳಿತಾಯ ಏನಾದ್ರು ಕಟ್ತೀರಾ ಸಂಘದಲ್ಲಿ? ಸಂಘದಲ್ಲಿ ಇದ್ದೀರಾ? ಧರ್ಮಸ್ಥಳ ಸಂಸ್ಥೆ ಏನ್ ಅನ್ಸುತ್ತೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ವೀರೇಂದ್ರ ಹೆಗ್ಡೆ ಅವರೇ ಬಂದು ನಿಮ್ಮ ಮನೆಯನ್ನ ಉದ್ಘಾಟನೆ ಮಾಡಿಕೊಟ್ಟಿದ್ದು ಏನ್ ಅನ್ನಿಸ್ತು ನಿಮ್ಗೆ? ಯಾರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ, ಆರೋಗ್ಯ ಭಾಗ್ಯ ಅವ್ರಿಗೆ ಚೆನ್ನಾಗಿ ಕೊಡ್ಲಿ, ನಮಗೂ ಚೆನ್ನಾಗಿ ಕೊಡ್ಲಿ. ನಮ್ಗೆ ಗಂಜಿ ಕೊಟ್ಟಿದ್ದಾರೆ ಪರಮಾತ್ಮ, ಒಳ್ಳೇದು ಮಾಡಿ. ತಾಯಿ ಬನ್ನಿ ಸರ್, ಆನೆ ನಮ್ಮ ದಯ ಆಯ ಕೊಡ್ತು. ನಿಮ್ಮ ಹೆಸರು? ಜಯಮ್ಮ. ತುಂಬ ಹಳೆ ಮನೆ ಇತ್ತು, ಅವ್ರಿಗೆ ಯಾರೂ ಇರಲಿಲ್ಲ. ನಮ್ಮ ಸಂಸ್ಥೆಯಿಂದ ಬಂತು ಅದು ಮನೆ. ಅದನ್ನು ನಾವು ಮುಂದೆ ನಿಂತ್ಕೊಂಡು ಮಾಡಿಕೊಟ್ವಿ. ನಮ್ಮ ಜ್ಯೋತಿ ಮೇಡಮು ಹೆಲ್ಪ್ ಮಾಡಿ. ಏನಿತ್ತು, ಹೇಗಿತ್ತು ಅವ್ರ ಸ್ಥಿತಿ ಮೊದಲು? ತುಂಬ ಏನಿರಲಿಲ್ಲ ಸರ್ ಅವರಿಗೆ. ಅದೇ ಇದು ಪಿಂಚನ್ ದುಡ್ಡು ಬರೋದು ಅಷ್ಟೇ ಜೀವನ, ಬೇರೆ ಏನಿರ್ತಿತ್ತು. ಪೆನ್ಷನ್ ದುಡ್ಡು ಸರ್ಕಾರದಿಂದ ಬರ್ತಾ ಇತ್ತಾ ಅಥವಾ ಧರ್ಮಸ್ಥಳ ಸಂಘದಿಂದ ಬರ್ತಾ? ಸರ್ಕಾರದಿಂದನೂ ಬರ್ತಿತ್ತು, ಧರ್ಮಸ್ಥಳದಿಂದ ನಾನು ಮಾಡಿಸಿದ್ದೆ. ಹೇಗಿತ್ತು ಮೇಡಮ್ ಅವ್ರ ಮನೆ ಮೊದಲು? ತುಂಬ ಹಳೇದು ಸರ್, ಎಲ್ಲ ಬಿರುಕು ಬಿಟ್ಕೊಂಡ್ಬಿಟ್ಟಿತ್ತು, ನೋಡೋಕ್ಕೆ ಆಗ್ತಿರ್ಲಿಲ್ಲ. ಇದು ಒಂದು ಮರ ಇತ್ತು ಅಲ್ಲಿ, ಅದು ಬೇರೆ ಬಂದ್ಬಿಟ್ಟು ಮನೆನೇ ಎದ್ಬಿಟ್ಟು ತುಂಬ ಇದಾಗಿತ್ತು ಸರ್. ನಿಮ್ಗೆ ಏನಾದ್ರು ಕೇಳ್ಕೊಂಡ್ರೆ ಅವಾಗ ಮನೆ ಮಾಡಿಸ್ಕೊಡಿದ್ದ? ಕೇಳ್ಕೊಂಡ್ರು. ನಮ್ಮ ಸಂಸ್ಥೆಯಲ್ಲಿ ಅದೇ ಟೈಮಲ್ಲಿ ಕೊಟ್ಟು ಪೂಜಾರ್ ನಮಗೆ ಇತ್ತು ಈ ಕಡೆ 2 ಮನೆ, ಅದನ್ನು ಒಂದು ಇಲ್ಲಿಗೆ ಮಾಡಿಸ್ಕೊಟ್ಟು. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಧನಲಕ್ಷ್ಮಿ. ಏನಾಗಿದ್ದೀರಾ? ನಾವು ಒಕ್ಕೂಟದ ಅಧ್ಯಕ್ಷರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರು, ಧರ್ಮಸ್ಥಳ ಧರ್ಮಾಧಿಕಾರಿಯಾದ ಪರಮ ಪೂಜ್ಯ ರಾಜಶ್ರೀ ಮತ್ತು ಅವರ ಧರ್ಮಪತ್ನಿಯಾದಂಥ ಹೇಮಾವತಿ ವಿ ಹೆಗಡೆಯವರ ಒಂದು ಕಲ್ಪನೆಯ ಕಾರ್ಯಕ್ರಮ ಇತ್ತು. ಇವತ್ತು ನಿರ್ಗತಿಕರು, ನಾವು ರಾಜ್ಯಾದ್ಯಂತ ಸುಮಾರು 20,000 ಜನ ನಿರ್ಗತಿಕರಿಗೆ ಮಾಶಾಸನ ಕೊಡ್ತಾ ಇದೆ. ಯಾರೂ ಇಲ್ಲ, ಕುಟುಂಬಸ್ಥರಿಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ಅಂತಹ ಒಂದು 20,000 ಜನರಿಗೆ
ಮಹಾಶಾಸನ ಕೊಡುವಂತಹ ಕುಟುಂಬಗಳನ್ನು ವಿಮರ್ಶೆ ಮಾಡಿ ಪರಿಶೀಲಿಸಿ ಅಲ್ಲಿ ಯಾರಿಗೆಲ್ಲ ಮನೆ ಇಲ್ಲ, ಬಿದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರುವಂತಹ ಕುಟುಂಬಗಳನ್ನು ಆಯ್ಕೆ ಮಾಡಿ ಆ ಕುಟುಂಬಗಳಿಗೆ ನಾವು ವಾತ್ಸಲ್ಯ ಮನೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಸುಮಾರು 1,50,000 ರೂಪಾಯಿಯ ಮೊತ್ತದ ಅಡಿಯಲ್ಲಿ ನಿರ್ಮಾಣ ಮಾಡಿ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಮಾರು ರಾಜ್ಯಾದ್ಯಂತ 670 ನಮ್ಮ ವಾತ್ಸಲ್ಯ ಮನೆಯನ್ನು ನಿರ್ಮಾಣ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 33 ಮನೆಗಳನ್ನು ಈಗ ನಿರ್ಮಾಣ ಮಾಡಿದ್ದೇವೆ. ನೆಲಮಂಗಲ ತಾಲೂಕಿನಲ್ಲಿ 2 ಮನೆ ನಿರ್ಮಾಣವಾಗಿ ಈಗ ವಿತರಣೆ ಮಾಡಿದ್ದೇವೆ. ಇದು 3ನೇ ಮನೆ. ಈ 3ನೇ ಮನೆಯನ್ನು ಜಯಮ್ಮ ಅವರಿಗೆ ಈ ಒಂದು ಪ್ರದೇಶದಲ್ಲಿ ಭಾಳಷ್ಟು ಶಿಥಿಲವಾದಂಥ ಪರಿಸ್ಥಿತಿಯಲ್ಲಿದ್ದರು. ಯಾರೂ ಅವರಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಾವು ಅವರನ್ನು ಗುರುತಿಸಿಕೊಂಡು ಪೂಜ್ಯರ ಮತ್ತು ಅಮ್ಮನವರ ಒಂದು ಕಲ್ಪನೆಯ ಕಾರ್ಯಕ್ರಮವನ್ನು ಈ ಒಂದು ವ್ಯಕ್ತಿಗೆ ನಿರ್ಮಾಣ ಮಾಡಿಕೊಡಬೇಕೆನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಕಳೆದ 1.5 ತಿಂಗಳಿಂದ ಈ ಒಂದು ಕಾಮಗಾರಿ ಪ್ರಾರಂಭಿಸಿ ಇವತ್ತು ಅವರಿಗೆ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ. ಮತ್ತೊಂದು ಖುಷಿ ಏನು ಅಂತ ಹೇಳಿದರೆ ಪೂಜ್ಯರು ಆಗಮಿಸುವಂಥದ್ದು ಈ ಊರಿನವರಿಗೆ ಭಾಳಷ್ಟು ಖುಷಿಯನ್ನು ತಂದಿದೆ. ಪೂಜ್ಯರು ಬಂದು ಪೂಜ್ಯರ ಅಮೃತ ಹಸ್ತದಿಂದಲೇ ಈ ಕಾರ್ಯಕ್ರಮವನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಅಮ್ಮನಿಗೂ ಅವರಿಗೂ ಜಯಮ್ಮ ಅವರಿಗೂ ಖುಷಿಯಾಗಿದೆ ಮತ್ತು ಈ ಊರಿನವರೆಲ್ಲರಿಗೂ ಖುಷಿಯಾಗಿದೆ. ಇದು ಸುಮಾರು ಈಗಾಗಲೇ ನಾವು ಈ ಒಂದು ಪ್ರದೇಶದಲ್ಲಿ ಸುಮಾರು 1 ಕೋಟಿಗೂ ಮಿಕ್ಕಿದ ಜಿಲ್ಲೆಯಲ್ಲಿ ನಾವು ಈ ಒಂದು ವಾತ್ಸಲ್ಯ ಮನೆಗೋಸ್ಕರ ನಾವು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಪೂಜ್ಯರ ಅನುದಾನ ಮಂಜೂರಾತಿ ಮಾಡಿದ್ದಾರೆ. ಇನ್ನಷ್ಟು ಮನೆಗಳ ವಾತ್ಸಲ್ಯ ಮನೆಗಳನ್ನು ನಿರ್ಮಾಣ ಮಾಡುವಂಥ ಪರಿಶೀಲಿಸಿ ಗುರುತಿಸಿ ಅವರಿಗೆ ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸರ್, ಇವತ್ತು ರಾಜಘಟ್ಟದಲ್ಲಿ ಕೆರೆ ಇದನ್ನು ಕೂಡ ರಾಜಘಟ್ಟದಲ್ಲಿ ಕೆರೆ ಇದೆ. ಒಟ್ಟು 980 ಕೆರೆಗಳನ್ನು ನಾವು ಇವತ್ತು ರಾಜ್ಯಾದ್ಯಂತ ಕೆರೆಗಳ ನಿರ್ಮಾಣ ಮಾಡಿದ್ದೇವೆ. ಪೂಜ್ಯರು ಈ ಕಾರ್ಯಕ್ರಮ ಮುಗಿಸಿ ದೊಡ್ಡಬಳ್ಳಾಪುರದಲ್ಲಿರುವಂಥ ರಾಜಘಟ್ಟ ಕೆರೆಗಳನ್ನು ಅದು ಕೂಡ ಸುಮಾರು ಒಂದು 15 ಲಕ್ಷ ರೂಪಾಯಿಯನ್ನು ಕ್ಷೇತ್ರದ ಅನುದಾನದ ಮುಖಾಂತರ ಇವತ್ತು ಆ ಕೆರೆಗಳನ್ನು ನಿರ್ಮಾಣ ಮಾಡಿ ಅದನ್ನು ಕೂಡ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲಿ ಅಲ್ಲಿ ಸುಮಾರು ರಾಜ್ಯಾದ್ಯಂತ ನಾವು ಸುಮಾರು 980 ಕೆರೆಗಳ ನಿರ್ಮಾಣ ಮಾಡಿದ್ದೇವೆ. ಜೊತೆಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 47 ಕೆರೆಗಳನ್ನು ಜಿಲ್ಲೆಯಲ್ಲಿ ನಾವು ನಿರ್ಮಾಣ ಮಾಡಿ ಸುಮಾರು ಒಂದು 4 ಕೋಟಿಗೂ ಮಿಕ್ಕಿ ಅನುದಾನಗಳನ್ನು ಕೆರೆಗಳಿಗೆ ನಾವು ಅಭಿವೃದ್ಧಿಪಡಿಸುವಂಥ ಕೆಲಸಗಳಿಗೆ ಅನುದಾನವನ್ನು ಮಂಜೂರಾತಿ ಮಾಡುವಂಥ ಕೆಲಸವನ್ನು ಪೂಜ್ಯರು ಮಾಡಿದ್ದಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಉಮರಬ್ಬ ಅಂತೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾಗಿ ಕೆಲಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.